ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ನಿಜವಾಗ್ಲೂ ಇದು ರಿಯಲ್ ಆಗಿ ನಿಜವಾಗ್ಲೂ ಬಿದ್ದಿತ್ತು, ಇದು ಸುಳ್ಳಲ್ಲ. ಆ ಕನಸಲ್ಲಿ ನಾನು ಸತ್ತೋದಂಗಾಗಿತ್ತು. ಎಲ್ರು ಅಳ್ತಾ ಇದ್ದಾರೆ, ಊರನ್ನವರೆಲ್ಲ ಬಂದಿದ್ದಾರೆ, ಅಣ್ಣ ತಮ್ಮ ಬಂಧು ಬಳಗ ಫ್ರೆಂಡ್ಸು ಹೆಂಡ್ರು ಮಕ್ಕಳು ಎಲ್ರು ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ರ ಅಂತ ಕೇಳ್ತಾ ಇದೀನಿ, ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ಎಲ್ರು ಕಣ್ಣಿಗೆ ನಾನು ಕಾಣ್ತಾನೆ ಇಲ್ಲ, ನನ್ನ ಕಣ್ಣಿಗೆ ಎಲ್ರು ಕಾಣ್ತಾ ಇದ್ದಾರೆ. ಸ್ವಲ್ಪ ಮುಂದೆ ನೋಡ್ತೀನಿ, ನನ್ನ ತರನೇ ಇನ್ನೊಂದು ದೇಹ ಇದೆ. ಅಯ್ಯೋ ನಾ ಸತ್ತೋಗಿದ್ದೀನಿ ಅಂತ ಅನಿಸ್ತು. ಆಮೇಲೆ ಸುತ್ತಾರ್ದು ಬರ್ತೀನಿ, ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾ ಇದ್ರು. ಬಣ್ಣವಾಗಿ ಮಾತಾಡ್ತಾ ಇದ್ರು. ಅವರ ಬಣ್ಣದ ಮಾತುಗಳು ಒಬ್ಬೊಬ್ಬರ ಹತ್ರನೂ ಒಂದೊಂದು ರೀತಿ ಇತ್ತು. ಆ ಅಂತರಾತ್ಮದ ಮಾತುಗಳು ಎಷ್ಟೊಂದು ವಿಕಾರವಾಗಿದ್ವಾ. ಬದುಕಿದ್ದಾಗ ನಾವು ಕಣ್ಣೀರಿಟ್ಟರು ಕೂಡ ಕನಿಕರ ತೋರಿಸದೇ ಇರೋ ಜನಗಳು ನಾವು ಸತ್ತ ಮೇಲೆ ಕಣ್ಣೀರಿಟ್ಟು ಹೇಳ್ತಾರೆ, ನಿಮಗ್ ನಾವಿದ್ವಲ್ಲಪ್ಪ, ನಮ್ಮನೆ ಮರ್ತೋಗ್ಬಿಟ್ರ ಅಂತ. ಸತ್ತಿರೋದು ಕನಸಲ್ಲೇ ಆದ್ರೂ ಇದು ನಿಜ ಜೀವನದಲ್ಲಿ ಉದಾಹರಣೆ ಅನಿಸಿತು. ಎಲ್ಲರ ಅಳು ಒಂದು ತರ ಇದ್ರೆ, ಎರಡು ಅಳು ಮಾತ್ರ ವಿಭಿನ್ನವಾಗಿದ್ದು, ತುಂಬಾ ಅಂತರಾತ್ಮದಿಂದ ಭಾವಾತ್ಮಕವಾಗಿದ್ದು.